ಸಿ ನನಗೆ ಆ ಥರ ಸಿನಿಮಾದು ಅನ್ನೋದಕ್ಕಿಂತ ನನ್ನ ಜೀವನದಲ್ಲಿ ಈ ಸಿನಿಮಾ ಸಂಬಂಧಪಟ್ಟಂಗೆ ನಾನು ಯಾವತ್ತಿಗೂ ಥ್ಯಾಂಕ್ಫುಲ್ ಆಗಿರೋದು, ನೆನಪಲ್ಲಿ ಇಟ್ಕೊಳ್ಳೋದು ನನ್ನ ಫ್ಯಾಮಿಲಿಗೆ, ಸ್ಪೆಷಲಿ ನನ್ನ ತಂದೆ ತಾಯಿ ಆ್ಯಂಡ್ ನನ್ನ ವೈಫ್. ಯಾಕಂದರೆ ಈ ಸಿನಿಮಾ ಟೈಮ್ ಹೆಂಗಿತ್ತಂದರೆ, ನಾವು ಮದುವೆ ಆದಾಗಿಂದನೂ, ಮದುವೆ ಆಗಿ 1 ತಿಂಗಳಾದ್ಮೇಲೆ ಶೂಟಿಂಗ್ ಶುರು ಮಾಡಿದ್ದು. ಬಟ್ ಸಿನಿಮಾ ರಿಲೀಸ್ ಟೈಮಲ್ಲೂ ನನಗೆ ಮಗು ಆಯಿತು. ಮಗು ಆದಾಗ ಎಷ್ಟು ಟೈಮ್ ನಾನು ಕೊಡಬೇಕಿತ್ತು, ಅದ್ರ ಜೊತೆಗೆ ಈ ಸಿನಿಮಾಗೆ ಪ್ರಮೋಷನ್ಗೂ ನಾನು ಅಷ್ಟೇ ಹೋಗ್ಬೇಕಾಗಿತ್ತು. ಬಟ್ ಶಿ ವಾಸ್ ವೆರಿ ಸಪೋರ್ಟಿವ್. ತುಂಬಾ ಅವಳು ನನಗೆ ಸ್ಟ್ರೆಂತ್ ಆಗಿ ನಿಂತಳು. ಸೊ ನನ್ನ ವೈಫ್ ಅವಳನ್ನ ಮಾತ್ರ ನಾನು ಈ ಸಿನಿಮಾ ಅಂದಾಗ ನನಗೆ ಅದೇ ಕಣ್ಣಿಗೆ ಬರೋದು. ಎಷ್ಟೋ ಜನ ರಿಯಾಕ್ಷನ್ ಈಗ ನೀವು ಕೇಳ್ಬೋದು, ನನಗೇನೋ ಖುಷಿ ಆಗಿದೆ ಅಂತ. ಅದು ಯಾವುದು ನನಗೇನಷ್ಟು ಇದೆಲ್ಲ. ಸಿನಿಮಾ ಆಯ್ತು, ಸಿನಿಮಾ ಹಿಟ್ ಆಯ್ತು, ಅದು ಹೋಯ್ತು. ಬಟ್ ಅಟ್ ದಿಸ್ ಮೊಮೆಂಟ್ ನಾನು ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮೈ ವೈಫ್. ಸ್ಪೆಷಲಿ ನನ್ನ ಮಗು ಅವಳು ಹ್ಯಾಂಡಲ್ ಮಾಡಿದ ರೀತಿ, ಈ ಕ್ರೈಸಿಸ್ನ ಅವಳು ಹ್ಯಾಂಡಲ್ ಮಾಡಿದ ರೀತಿ ಇದೆಯಲ್ಲ, ನಾನು ಬ್ಯಾಲೆನ್ಸ್ ಮಾಡ್ತಾ ಇದ್ದೆ. ಬಟ್ ಸ್ಟಿಲ್ ನನಗೆ ಗೊತ್ತಿತ್ತು ನನ್ನ ನೆಸೆಸಿಟಿ ತುಂಬಾ ಇದೆ ಅಂತ. ಬಟ್ ಹೊರಗಡೆ ಪ್ರಮೋಷನ್ ಹೋಗ್ಬೇಕು ಅಂದ್ರೆ ಈಗ ನನಗೆ ಪ್ರಶಾಂತ್ ಕೂಡ ಮಾತು ಕಮ್ಮಿ, ಸಂಕೋಚ ಸ್ವಭಾವ. ಸೊ ಬಾಸ್ ನೀವು ಮಾಡಿ ಬಾಸ್, ಲಾಸ್ಟ್ ಮಿನಿಟ್ವರೆಗೂ ಕೆಲಸ ಮಾಡಿದ್ದಾರೆ ಎಲ್ಲ ಟೆಕ್ನಿಷಿಯನ್ಸ್. ಸೊ ನಾನು ಹೋಗಿ ಆಚೆ ಹೊರಗಡೆ ಮಾತಾಡಬೇಕಾಗಿತ್ತು. ಅದಕ್ಕೆಲ್ಲ ಶಿ ವಾಸ್ ವೆರಿ ಸಪೋರ್ಟಿವ್. ಇದನ್ನ ನಾನು ನೆನ್ಪಿಟ್ಕೋತೀನಿ ಸರ್. ಬಂದಿದೆ, ಇಲ್ಲ ಅಂತ ಹೇಳಿದ್ರೆ ಸುಳ್ಳಾಗುತ್ತೆ, ಬರ್ತಾ ಇದೆ. ಬಟ್ ಒಂದು ಎಲ್ರಿಗೂ ಗೊತ್ತಿದೆ, ಒಂದು ಐಡಿಯಾ ಇದೆ. ಸೊ ನನ್ನ ಫ್ಯೂಚರ್ ಸ್ಟೆಪ್ ಹೇಗಿರುತ್ತೆ ಅಂತ ಎಲ್ರಿಗೂ ಕ್ಯೂರಿಯಾಸಿಟಿ ಇದೆ. ಪರವಾಗಿಲ್ಲ ಸರ್, ಮಾತಾಡೋಣ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ನಾವು ಚಾಪ್ಟರ್ 2 ಹಿಂದಿಯವರು ಸ್ಪೆಷಲಿ ನಾಡಿದ್ದೊಂದು ಮೀಟಿಂಗ್ನು ಕರೆದಿದ್ದಾರೆ. ನಮಗೆ ಬರಲೇಬೇಕು, ನೀವು ಇಮಿಡಿಯೇಟ್ ಬನ್ನಿ, ಈ ಲೆವೆಲ್ ಹಿಟ್ ಆಗಿದೆ, ಈ ಲೆವೆಲ್ ರೆಸ್ಪಾನ್ಸ್ ಇದೆ. ಸೊ ಎಲ್ಲ ಕೂತು ಬೇಗ ಪ್ಲಾನ್ ಮಾಡಬೇಕು ಅಂತ. ಸೊ ಅದರಿಂದ ಈಗ ಸದ್ಯಕ್ಕೆ ನಾನು ಯಾವುದೇ ಇದು ಮಾಡಿದ್ರು ಪ್ರಯೋಜನ ಆಗಲ್ಲ. ಸೊ ವಿ ವಾಂಟ್ ಟು ಕಾನ್ಸಂಟ್ರೇಟ್ ಆನ್ ಚಾಪ್ಟರ್ 2. ಅದಾದ್ಮೇಲೆ ಮಿಕ್ಕಿದ ಗಮನ ಕೊಡಬೇಕು ಅಂತಿದ್ದೀವಿ. ವರ್ಕ್ ಮಾಡ್ಬೇಕು ಸರ್, ಇನ್ನೂ ಸ್ವಲ್ಪ ಕೆಲಸ. ಯಾಕಂದ್ರೆ ಈಗ ಇನ್ನೂ ಮ್ಯಾಸಿವ್ ಆಗಿದೆ. ಈಗ ನೀವೆಲ್ಲ ಕೊಟ್ಟಿರುವಂತ ಒಂದು ಯಶಸ್ಸು ಅಥವಾ ಈ ಒಂದು ಇದಕ್ಕೆ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಇರುತ್ತೆ. ಅದು ಮೇಕಿಂಗ್ ಆಗ್ಬೋದು, ಸೆಟ್ಸ್ ಆಗಿ ಪ್ರಶಾಂತ್ಗೂ ಹಿ ವಾಂಟ್ಸ್ ಟು ಬೆಟರ್ ಇಟ್, ಪ್ರೊಡ್ಯೂಸರ್ಗೂ ಅದು ಇದು ಮಾಡಬೇಕು ಅಂತಿದೆ. ಈಗ ಮ್ಯೂಸಿಕ್ ಎಲ್ಲ ಟೆಕ್ನಿಷಿಯನ್ ಸ್ಕೇಲ್ ಅಪ್ ಮಾಡಬೇಕು ಅಂತಿದ್ದಾರೆ. ಸೊ ಇದು ಬೇರೆ ಲೆವೆಲ್ಗೆ ಇರುತ್ತೆ. ಈಗ ಇಷ್ಟು ದಿನ ಕನ್ನಡ ಸಿನಿಮಾ ಇಡೀ ಇಂಡಿಯಾ ಗೊತ್ತಾಗಬೇಕು, ಇಡೀ ಅಂತ ಗುರಿ ಏನಿಟ್ಟಿದ್ವಿ, ಇಡೀ ಜಗತ್ತು ಗೊತ್ತಾಗಿದೆ. ಬಟ್ ಅವರ ಬಾಯಲ್ಲೇ ಬಂದಿರೋ ಪ್ರಕಾರ ನೆಕ್ಸ್ಟ್ ಮಾಡೋ ಸಿನಿಮಾ ಇಡೀ ಜಗತ್ತು ಈ ತರದೊಂದು ಸಿನಿಮಾ ಇರುತ್ತೆ ಅಂತ ನೋಡಬೇಕು ಅನ್ನೋ ಆಸೆ. ಇದು ತುಂಬಾ ಓವರ್ ಅನ್ಕೋಬಿಡಿ, ಆಸೆ ಪಡಬೇಕು ಮನುಷ್ಯ. ನಮ್ಮ ಲೈಫಲ್ಲಿ ನಾವು ಆಸೆ ಪಟ್ಟು ಮಾತಾಡಿ ಆಗಿರೋದು ವರ್ಲ್ಡ್ ಕ್ಲಾಸ್ ಸಿನಿಮಾ ಎಲ್ಲ ಆಂಗಲ್ ಅಲ್ಲೂ. ಇಡೀ ಇಂಡಿಯನ್ ಸಿನಿಮಾನ ಬೇರೆ ಜಗತ್ತವರು ಪ್ರೌಡ್ ಅಂತ ಫೀಲ್ ಮಾಡಬೇಕು, ಆ ಲೆವೆಲ್ ಮಾಡಬೇಕು ಅನ್ನೋ ಆಸೆ ಇದೆ. ಕಿರಾತಕ ಇದೆ. ಸಿ ದೇರ್ ಇಸ್ ಒನ್ ಟೆಕ್ನಿಕಲ್ ಪ್ರಾಬ್ಲಮ್. ಇವಾಗ ಗಡ್ಡ ಬಿಡಬೇಕಂದ್ರೆ ಅದೊಂದು 5-6 ಮಂತ್ಸ್ ಆಗಬೇಕು. ಸೊ ಇವಾಗ ಕಿರಾತಕ ಅದು ಇದೆ. ಇದು ನಮ್ಮ ಅದು ಮಾಡ್ಬೇಕಂದ್ರೆ ನಾನು ಲುಕ್ ಚೇಂಜ್ ಮಾಡಬೇಕು. ಸೊ ಅದನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಇದೆಲ್ಲ ನಮ್ಮ ಹೋಮ್ ಪ್ರೊಡಕ್ಷನ್ ಇದ್ದಂಗೆನೆ. ಜಯಣ್ಣ ಅವರೇ ಅದು ಪ್ರೊಡ್ಯೂಸರು, ಅನಿಲ್ ನಮ್ಮ ಡೈರೆಕ್ಟರ್ಸ್ ಎಲ್ಲ ಮಾತಾಡ್ತಾ ಇದೀವಿ ಕುತ್ಕೊಂಡು, ನಾನು, ವಿಜಯ್ ಸರ್, ಜಯಣ್ಣ ಎಲ್ಲ. ಸೊ ಯಾವ್ದು ಕರೆಕ್ಟ್ ನೋಡ್ಬಿಟ್ಟು ಡಿಸೈಡ್ ಮಾಡ್ತೀವಿ. ಬಟ್ 2 ಇರುತ್ತೆ. ಇನ್ ಕೇಸ್ ನಾನು ಚಾಪ್ಟರ್ 2 ಶುರು ಮಾಡಿದ್ರು ಕಿರಾತಕ ಆಮೇಲೆ ಮಾಡ್ತೀವಿ, ಇಲ್ಲ ಅಂದ್ರೆ ಕಿರಾತಕ ಮಾಡ್ತೀವಿ ಅಂದ್ರೆ ಚಾಪ್ಟರ್ 2 ಟೈಮ್ ಇದೆ ಅಂದ್ರೆ ಅದನ್ನ ಪ್ಲಾನ್ ಮಾಡ್ತೀವಿ. ಸೊ ಇದು ಇಂಟರ್ನಲ್ ಫ್ಯಾಮಿಲಿ ತರ ಇರೋದ್ರಿಂದ ಎಲ್ಲ ಡಿಸ್ಕಸ್ ಮಾಡ್ತಾ ಇದೀವಿ. ಯಾವ್ದೀಗ ಸೂಕ್ತ, ಅದೇ ಈಗ ನಮಗಿಂತ ಹೊರಗಡೆ ಅವ್ರ ಪ್ರೆಷರ್ ಜಾಸ್ತಿ ಆಗಿದೆ. ಪ್ರಶಾಂತ್ಗಂತೂ ಈ ಸಲ ಇಷ್ಟು ದಿನದಲ್ಲಿ ಸಿನಿಮಾ ಮುಗಿಸ್ಕೊಡ್ಬೇಕು ನಾವೇ ಕೇಳಿಲ್ಲ, ಆತರ ಎಲ್ಲ ಪ್ರೆಸೆಂಟರ್ಸ್ ಇದಾರಲ್ಲ ಕೇಳ್ತಾ ಇದಾರೆ. ಸೊ ನನಗೂ ಅದೇ ಹೇಳ್ತಾ ಇದಾರೆ. ಅಂದ್ರೆ ಜನಕ್ಕೆ ಕ್ಯೂರಿಯಾಸಿಟಿ ಇದೆ ಬೇಗ ನೋಡಬೇಕು ಅಂತ. ಸೊ ವಿಲ್ ಡಿಸೈಡ್ ಯಾವ್ದು ಒಳ್ಳೇದು ನೋಡಿ ಡಿಸೈಡ್ ಮಾಡ್ತೀವಿ. ನಾನು ಹೇಳಿದ್ನಲ್ಲ, ಬಾಲಿವುಡ್, ಟಾಲಿವುಡ್, ಆ ವುಡ್ ಈ ವುಡ್ ಎಲ್ಲ ಇಲ್ಲ. ನಾನು ಅದನ್ನೇ ಮುಂಚೆನೇ ಹೇಳ್ತಾ ಇರೋದು. ಇಲ್ಲಿನ ಸಿನಿಮಾ ಮಾಡ್ತಿದೀವಿ, ಇಡೀ ಜಗತ್ತಿಗೆ ತೋರಿಸ್ತೀವಿ. ಅಲ್ಲಿ ಸಿನಿಮಾ ಬಂದ್ರು ಇಲ್ಲಿ ನಮ್ ಜನ ನೋಡಂಗಿರ್ಬೇಕು, ಅವಾಗ ಮಾತ್ರ ಮಾಡ್ತೀವಿ. ಸೊ ನಮ್ಮ ಆಸೆ ಇರೋದು ಏನಂದ್ರೆ, ಅಗೇನ್ ಅದು ಯಾವ್ದು ಇಲ್ಲ, ಒಂದೇ ಇಂಡಿಯನ್ ಸಿನಿಮಾ. ಕರ್ನಾಟಕದಿಂದ ಒಂದು ಸಿನಿಮಾ ಬರ್ತಾ ಇದೆ, ಅದು ಇಡೀ ದೇಶ ನೋಡುತ್ತೆ ಅನ್ನೋ ನಂಬಿಕೆನ ನಾವು ಮಾಡ್ಬೇಕು ಅಂತ. ಅಲ್ಲಿಗೆ ಬಂದ್ಬಿಡ್ತು ಅಂತ ಅಲ್ಲಿಗೆ ಹೋಗೋದಾದ್ರೆ, ಅಲ್ಲಿ ಬಂದ್ರು ಅವ್ರು ಇಲ್ಲಿಗೆ ಸಿನಿಮಾ ಮಾಡ್ಬೇಕು, ಇಲ್ಲಿದು ಮಾಡ್ಬೇಕು, ಅಲ್ಲಿದು ಮಾಡ್ಬೇಕು, ಅವಾಗ ಮಾಡ್ಬೋದು. ಕನ್ನಡದಲ್ಲಿ ಮೊದಲಿನ ಸ್ವಲ್ಪ ಯಾವಾಗಲೂ ವಿರೋಧನೇ ಇದೆ. KGF ಅದರ ಲ್ಯಾಂಗ್ವೇಜ್ ಹೋದ್ಮೇಲೆ, KGF ಬೇರೆ ಕಡೆ ಬಿಟ್ಕೊಂಡ ಮೇಲೆ ಸೊ ಅದ್ರ 3 ಪಟ್ಟು ಇಲ್ಲಿ ಬರ್ತಾರೆ. ಇಲ್ಲ ಸಿ, ಒಂದು ನಾನು ಅವತ್ತು ಹೇಳಿದೆ, ಡಬ್ಬಿಂಗ್ ಈ ಸಿನಿಮಾ ಬರೋದ್ರಿಂದಾನೇ 2 ಸಿನಿಮಾ ಕೂಡ ಪೋಸ್ಟ್ಪೋನ್ ಆಗಿದೆ. ಕನ್ನಡದ ಒಂದು 2 ಸಿನಿಮಾ ಡಬ್ಬಿಂಗ್
ಬರೋದು ವಿರೋಧ ಮಾಡೋದು ಡಬ್ಬಿಂಗಿಂದ ಕನ್ನಡಕ್ಕೆ ಏನಾಗುತ್ತೆ? ಈಗ ಒಂದು ಸರ್ ಕಾಲಕ್ಕೆ ಚೇಂಜ್ ಆಗ್ತಾ ಇದೆ. ಇದು ಡ್ರಾಸ್ಟಿಕ್ ಚೇಂಜ್ ಆಗಿದೆ. ಟೆಕ್ನಾಲಜಿ ನಾವೆಲ್ಲ ಅರ್ಥ ಮಾಡ್ಕೋಬೇಕಾ. ಈಗ ಡಿಜಿಟಲ್ ಬಂದಾಗ ಇವಾಗ ನಾವು ಸ್ಪ್ಯಾನಿಷ್ ಇದನ್ನು ನಾವು ನೋಡ್ತಾ ಇದೀವಿ. ಈಗ ನೆಟ್ಫ್ಲಿಕ್ಸ್ ಇಲ್ಲಿ ಬಂದಿದೆ, ಅದನ್ನ ಆ ಭಾಷೆಯಲ್ಲಿ ನಾವು ನೋಡ್ತೀವಿ, ಸಬ್ ಟೈಟಲ್ಸ್ ಹಾಕೊಂಡು ನೋಡ್ತೀವಿ. ಸೊ ಭಾಷೆ ಈಗ ಸಬ್ ಟೈಟಲ್ಸ್ ಇಟ್ಟು ನೋಡೋ ತರದಿದೆ. ಆ ತರದ ಆಪ್ಷನ್ ಕರ್ನಾಟಕದಲ್ಲಿ ನೋಡ್ತೀನಿ ಅನ್ನೋರ್ಗೆ ಆ ಆಪ್ಷನ್ ಕೊಡಬೇಕು. ಅಕಸ್ಮಾತ್ ಅರ್ಥ ಆಗಲ್ಲ, ಭಾಷೆ ನೋಡ್ಬೇಕು ಅನ್ನೋ ಒಪಿನಿಯನ್ ಇದ್ದವ್ರಿಗೆ ಅವ್ರ ಒಪಿನಿಯನ್ ಅದು. ನಾನು ನೀವು ಯಾರು ಡಿಸೈಡ್ ಮಾಡಕ್ಕಾಗಲ್ಲ. ಅಂಡ್ ಕಾನೂನು ಪ್ರಕಾರ ಇದು ಎಲ್ಲರಿಗೂ ಗೊತ್ತು, ನನಗೂ ಗೊತ್ತು, ನಿಮಗೂ ಗೊತ್ತು. ಇದನ್ನ ಯಾರು ನಾವು ಅದನ್ನ ಕ್ವೆಶ್ಚನ್ ಮಾಡಕ್ ಬರಲ್ಲ. ಕಾನೂನು ಆಚೆಗೆ ಭಾವನಾತ್ಮಕ ಅಂದ್ರೆ ಈಗ ನನ್ ಕೇಳಿದ್ರೆ ನಾನು ಆ ಒರಿಜಿನಲ್ ಭಾಷೆಲೇ ನೋಡ್ತೀನಿ. ಅದ್ರ ಸಿನಿಮಾ ಅರ್ಥ ಆಗಿಲ್ಲ ಅಂದವ್ರಿಗೆ ಮಾತ್ರ ಈಗ ನಾವು ಕನ್ನಡ ಸಿನಿಮಾನು ಎಲ್ಲ ಕಡೆ ರಿಲೀಸ್ ಮಾಡಿದೀವಿ. ಇಟ್ ಇಸ್ ನಾಟ್ ಲೈಕ್ ಈಗ ತಮಿಳಲ್ಲಿ ರಿಲೀಸ್ ಮಾಡಿದ ತಕ್ಷಣ ಬರೀ ತಮಿಳ್ ಮಾಡಿದ್ವಿ ಅಂತಲ್ಲ, ಕನ್ನಡ ಸಿನಿಮಾ ಆಪ್ಷನ್ ಕೊಟ್ಟಿದೀವಿ. ಸೊ ಈಗ ನೆಕ್ಸ್ಟ್ ಏನಾಗ್ತಾ ಹೋಗುತ್ತೆ, ಈ ತರ ಒಂದು ಗ್ಲೋಬಲ್ ಇದಾಗ್ತಾ ಹೋದಂಗೆ ಆಪ್ಷನ್ಸ್ ಗಳು ಸಿಗುತ್ತೆ. ನೀವು ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಂಡು ಕೆಲವು ಸೀರೀಸ್ಗಳನ್ನ ನೋಡಬಹುದು. ಆ ತರದ್ದು ಬರ್ತಾ ಇದೆ ಆಪ್ಷನ್ಸ್. ಸೊ ಇಟ್ ವಿಲ್ ಚೇಂಜ್. ಐ ಥಿಂಕ್ ಕಾಲ ಬದಲಾದಂಗೆ ನಾವೆಲ್ಲರೂ ಬದಲಾಗಬೇಕಾಗುತ್ತೆ. ಅದು ನಾನಾಗ್ಲಿ ನೀವಾಗ್ಲಿ ಡಿಸೈಡ್ ಮಾಡಕ್ಕಾಗಲ್ಲ. ಜನ ಕನ್ಸ್ಯೂಮರ್ ಯಾವತ್ತೂ ಇಷ್ಟೇ ಸರ್. ಇದು ಸೇಲ್ ಆಗುತ್ತೆ ಅಂದ್ರೆ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೇಲೇ ಆಗಲ್ಲ ಅಂದಾಗ ಯಾರು ಮ್ಯಾನುಫ್ಯಾಕ್ಚರ್ ಮಾಡಕ್ಕಾಗಲ್ಲ. ಸೊ ಟ್ರೈ ಮಾಡ್ಬೋದು, ಮಾಡ್ತೀನಿ. ಇಷ್ಟಪಟ್ರೆ ನೋಡ್ಲಿ, ನೋಡ್ಲಿಲ್ಲ ಅಂದ್ರೆ ಬಿಡ್ಲಿ, ಅಷ್ಟೇ ಸಿಂಪಲ್.